ನಮಸ್ಕಾರ ಸ್ನೇಹಿತರೆ, ಹೆಂಗದ್ರಿ? ಎಲ್ಲರೂ ಆರಾಮದಿರ ಅಂತ ತಿಳ್ಕೊತೀನಿ. ಸೊ ಇವತ್ತು ಗುರುಪೂರ್ಣಿಮಾ. ನನ್ನ ಎಲ್ಲ ಗುರುಗಳಿಗೂ ಗುರುಪೂರ್ಣಿಮಾ ಶುಭಾಶಯಗಳು. ಹಾಗೆ ದೇವ್ರ ಪೂಜೆನೂ ಮಾಡ್ಕೊಂಡು ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಸೊ ನಾನು ಪ್ರತಿ ವರ್ಷವೂ ಗುರುಪೂರ್ಣಿಮಾದಂದು ಸಾಯಿಬಾಬಾ ಟೆಂಪಲ್ಗೆ ವಿಶೇಷ ಪೂಜೆ ಅರ್ಚನೆ ಎಲ್ಲ ಆಗುತ್ತೆ, ಸತ್ಯನಾರಾಯಣ ಪೂಜೆ ಅದು. ಸೊ ನಾನು ಅಲ್ಲಿಗೆ ಹೋಗ್ತೇನೆ ರೀ. ನೋಡಿರಿ, ಇವತ್ತು ನಮ್ಮ ಮನೆಯವರದು ಕೆಲಸ ಇದ್ದಿದ್ದರಿಂದ ರಜೆ ಇರಲಿಲ್ಲ. ಸೊ ಅದಕ್ಕೆ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಅವರು ಕೂಡ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ಸೊ ಹೀಗಾಗಿ ನಾನು ಒಬ್ಬಳೇ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬಸ್ಸಲ್ಲಿ ಬಹಳ ದಿನ ಆಗಿತ್ತು ಪ್ರಯಾಣ ಮಾಡಿ. ನೋಡಿರಿ, ಆ ಕಡೆ ಈ ಕಡೆ ಮಳೆಗಾಲ ಇದರಿಂದ ಮಸ್ತ್ ಕಾಣತೈತ್ರಿ. ಸೊ ಗುಡಿನೂ ಬಂತು, ಈಗ ಒಳಗಡೆ ಹೊಂಟೇವ್ರಿ. ನೋಡಿರಿ, ಇದೇ ಅಷ್ಟು ದೊಡ್ಡ ಜಾತ್ರೆ ಥರ ಏನೂ ನಡೆಯಲ್ಲ. ಸೊ ಆದರೂ ಸ್ವಲ್ಪ ಪ್ರಮಾಣದಲ್ಲಿ ಇರ್ತೈತಿ. ನಾನು ಪ್ರತಿ ವರ್ಷವೂ ಇಲ್ಲಿ ಬರ್ತೀನಿ. ಬಹಳ ಚಂದ ಪೂಜೆ ಅರ್ಚನೆ ಎಲ್ಲ ಮಾಡಿರ್ತಾರೆ ರೀ. ನಾ ಹೋಗೋ ಅಷ್ಟರೊಳಗೆ ಸ್ವಲ್ಪ ಟೈಮ್ ಆಗಿತ್ತು. ನೋಡಿ, ರಂಗೋಲಿನೂ ಮಸ್ತ್ ಹಾಕಿದ್ದಾರೆ. ಸೊ ಸ್ವಲ್ಪ ಟೈಮ್ ಆಗಿದ್ದರಿಂದ ಆಗಲೇ 12 ಗಂಟೆ ಆರತಿ ಕೂಡ ಶುರುವಾಗಿತ್ತು. ಸೊ ನಾವು ಹೋಗೋ ಸುಮ್ಮನೆ ಆರತಿ ನೋಡ್ಕೊತ ನಿಂತೀವಿ ರೀ. ಅರ್ಧಕ್ಕೆ ಬರೋದು, ಇದನ್ನು ಮಾಡೋದು ಬೇಡ ಅಂಥೇಳಿ. ಸೊ ನೋಡಿರಿ, ಇಲ್ಲಿ ರಂಗೋಲಿ ಅದು ಹಾಕಿ ಮಸ್ತಾಗಿ ಮಾಡಿದರು. ಆರತಿನ ಕೇಳಿಕೊಂಡು ಅಲ್ಲೇ ನಿಂತ್ಕೊಂಡ್ವಿ. ಇಲ್ಲಿಗೆ ಬಂದರೆ ಏನೋ ಒಂಥರ ಸಮಾಧಾನ. ಈ ದೇವಸ್ಥಾನಕ್ಕೆ ಬಂದರೆ ಸಾಯಿಬಾಬಾರ ಆರತಿ ಮತ್ತು ಅರ್ಚನೆ ಎಲ್ಲ ನೋಡಿ ಭಾಳ ಖುಷಿ ಆಕೈತಿ. ನಾನು ವರ್ಷ ತಪ್ಪದೇ ಬರ್ತೀನಿ. ನೋಡಿರಿ, ತೆಂಗಿನಕಾಯಿ ರೇಟೂ ಭಾಳ ಏರೈತಿ. 40 ರೂಪಾಯಿಂದ 50 ರೂಪಾಯಿಗೆ ಒಂದು. ಹೂವು ಮತ್ತು ತೆಂಗಿನಕಾಯಿ ಮತ್ತು ಕರ್ಪೂರ ಮತ್ತು ಸಕ್ಕರೆ ತೊಗೊಂಡು ಹೋಗ್ತೀವಿ. ಸೊ ನಾನು ಕೂಡ ಉದ್ದಿನ ಕಡ್ಡಿ ಮತ್ತು ಹೂವು ಸಕ್ಕರೆ ತೊಗೊಂಡೆ. ಸೊ ನೋಡಿರಿ, ಎಷ್ಟು ಚಂದ ಐತಿ ಹೂವು. ಇದನ್ನ ಸಾಯಿಬಾಬಾರ ಪಾದಕ್ಕೆ ಇಡಾಕಂತ ತೊಗೊಂಡೆ. ಸೊ ಅಲ್ಲಿಂದ ಒಳಗಡೆ ಹೋದ್ವಿ. ಭಾಳ ಅಂದ್ರೆ ಭಾಳ ರಶ್ ಇತ್ತು. ನೋಡಿರಿ, ಇಲ್ಲೇ ಲೋಬಾನೂ ಹಾಕಿದ್ವಿ ಹೋಮಕ್ಕೆ. ಸೊ ಹಂಗೆ ನೋಡಿರಿ, ಮಸ್ತಾಗಿ ಹೋಮ ಕೂಡ ಮುಗ್ದಿತ್ತು. ಎಲ್ಲರೂ ದರ್ಶನ ಮಾಡಿಕೊಂಡು ಪಾದಕ್ಕೆ ದರ್ಶನ ಮಾಡ್ಕೊಂಡು ಹೊಂಟಿರಿ ಗದ್ದುಗೇನ. ಒಳಗಡೆ ಹೊಂಟ್ವಿ ಈಗ ದೇವಸ್ಥಾನದ ಒಳಗಡೆ. ಆಗಲೇ ಆರತಿ ಮುಗ್ದಿತ್ತು ನಾ ಬಂದಾಗ. ಈಗ ಆದರೂ ಕೂಡ ತುಂಬ ಅಂದರೆ ತುಂಬಾ ಗದ್ದಲ ಇತ್ತು. ಸೊ ಅದರಲ್ಲೇ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದ್ವಿ. ಸೊ ನಾವು ಪ್ರತಿ ವರ್ಷವೂ ಗುರುಪೂರ್ಣಿಮಾದಂದು ತಪ್ಪಿಸೋದಿಲ್ಲ. ಯಾಕೆಂದರೆ ತುಂಬಾ ವಿಶೇಷವಾದಂಥ ಪೂಜೆ ಮಾಡಿರ್ತಾರೆ. ನಮಗೇನಾದರೂ ಬೇಡ್ಕೊಳ್ಳೋದಿದ್ದರೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಬೇಡ್ಕೋಬೋದು. ಸತ್ಯನಾರಾಯಣ ಪೂಜೆನೂ ಮಾಡಿರ್ತಾರೆ. ಸೊ ಪೂಜಾ ಅಲಂಕಾರನೂ ಮಸ್ತಾಗಿತ್ತು ರೀ. ನೋಡಿರಿ, ಲೈಟಿಂಗ್ ವರ್ಷದಿಂದ ವರ್ಷಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿ ಮಸ್ತ್ ಡೆಕೋರೇಷನ್ ಅದು ಮಾಡಿರ್ತಾರೆ. ಹೋದ ವರ್ಷವೂ ಇದಕ್ಕೆ ಬೆಳ್ಳಿದು ಏನು ಸಿಂಹಾಸನ ಕೂತಿದಾರಲ್ಲ, ಸೊ ಅದು ಪೂರ್ತಿಯಾಗಿ ಬೆಳ್ಳಿದನ್ನು ಹೊಸದು ಮಾಡಿಸಿದ್ದಾರೆ ಹೋದ ವರ್ಷ. ಅಲ್ಲಿವರೆಗೂ ಮೊದಲೆಲ್ಲ ಇರಲಿಲ್ಲ. ಸೊ ನೋಡಿರಿ, ಎಷ್ಟು ಚಂದ ಕಾಣತ್ತಾರೆ ನಮ್ಮ ಸಾಯಿಬಾಬಾರು. ಹಾಡು ಕೂಡ ಮಸ್ತ್ ಹಾಕಿದ್ರು. ಪಕ್ಕದಲ್ಲಿ ಸತ್ಯನಾರಾಯಣ ಪೂಜೆನೂ ಮಾಡಿದರು, ಪಾಲ್ಕಿನೂ ಇಟ್ಟಿದ್ರು. ಸೊ ನಮ್ಗೆ ಸತ್ಯನಾರಾಯಣ ಪೂಜೆದು ಪ್ರಸಾದನೂ ಸಿಕ್ತು. ಹಂಗೆ ದೇವ್ರದ್ದು ಸಾಯಿಬಾಬಾರು ನಮ್ಗೆ ಮಲ್ಲಿಗೆ ಹೂವಿನ ಪ್ರಸಾದನೂ ಕೊಟ್ಟರು. ಸೊ ಹಾಕ್ಕೊಂಡು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಗೆ ಬಂದ್ವಿ. ಸೊ ಈಗ ಇಲ್ಲಿ ದತ್ತಾತ್ರೇಯ ಮಂದಿರ ಮತ್ತು ಈಶ್ವರಲಿಂಗ ಎಲ್ಲ ಇದೆ. ಸೊ ಅದನ್ನು ಕೂಡ ಎಲ್ಲ ನಮಸ್ಕಾರ ಮಾಡ್ಕೊಂಡ್ವಿ. ಹಾಗೆ ನವಗ್ರಹನೂ ಇದೆ. ಸೊ ಅಲ್ಲಿ ಕೂಡ ನವಗ್ರಹನ ಪ್ರದಕ್ಷಿಣೆ ಮಾಡ್ಕೊಂಡು ಬಂದ್ವಿ. ಸೊ ಏನೋ ದೇವಸ್ಥಾನಕ್ಕೆ ಬಂದರೆ ಏನೋ ಒಂದು ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಸೊ ತುಂಬಾ ಪ್ರಶಾಂತವಾಗಿತ್ತು. ಏನು ನಾವು ಮಾತಾಡ್ತಾ ಇದ್ದೀವಿ ಅದಷ್ಟೇ ಗದ್ದಲ ಬಿಟ್ಟರೆ ಬೇರೆ ಯಾವ ಗದ್ದಲನೂ ಇರದೇ ಬರೀ ಸಾಯಿಬಾಬಾರ ಹಾಡುಗಳನ್ನೇ ಕೇಳ್ತಾ ಇದ್ವಿ. ಸೊ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ಹಾಡುಗಳೆಲ್ಲ. ಪ್ರಶಾಂತವಾದ ವಾತಾವರಣ ಇತ್ತು. ಸೊ ದೇವಸ್ಥಾನಕ್ಕೆ ಬಂದಿದ್ದು ತುಂಬಾ ಖುಷಿ ಆಯಿತು. ಹಾಗೆ ಮಳೆನೂ ಇರಲಿಲ್ಲ. ಸೊ ಅದು ವಾತಾವರಣ ಕೂಡ ತಂಪಾಗಿ ಚೆನ್ನಾಗಿತ್ತು. ನೋಡಿರಿ, ಇದು ಎಲ್ಲ ಗುಡಿಗಳು, ಸಣ್ಣ ಸಣ್ಣ ಗುಡಿಗಳು ಇದ್ದಾವೆ. ದತ್ತಾತ್ರೇಯರದು, ಈಶ್ವರಲಿಂಗ ಅದು ಎಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕೆ ಹೊರಟ್ವಿ. ನೋಡಿರಿ, ಕ್ಯೂ ಪ್ರಸಾದದ್ದು. ಎಲ್ರಿಗೂ ಗುರುಪೂರ್ಣಿಮೆ ಶುಭಾಶಯಗಳು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು.